ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ಇತ್ತೀಚೆಗೆ ಬೆಂಗಳೂರಿನಲ್ಲಿ, ಕನ್ನಡಿಗರ ರಾಜಧಾನಿ ಬೆಂಗಳೂರಿನಲ್ಲಿ ಹಿಂದಿ ಭಾಷಿಕಳೊಬ್ಬಳು, ಒಬ್ಬಳು, ಜಾಸ್ತಿ ಜನ ಅಲ್ಲ, ಹಿಂದಿ ಭಾಷಿಕಳೊಬ್ಬಳು ಒಬ್ಬ ಕನ್ನಡಿಗನ್ನ ತುಂಬಾ ಹೀನವಾಗಿ ಬೈದು ಸುಮ್ನೆ ಅದು ಮಾಡ್ದ ಇದ್ ಮಾಡ್ದ ಕನ್ನಡಿಗರು ಕಿರುಕುಳ ಕೊಟ್ಟ ಹಾಗೆ ಹೀಗೆ ಅಂತ ಬಿಟ್ಟು ಒಬ್ಬ ತಿಕಡಿ ಚಾಲಕ. ಆ ತಿಕಡಿ ಚಾಲಕ ಏನು ಮಾಡಿಲ್ಲ, ಇವಳಿಗೆ ಏನು ಇದು ಕೊಟ್ಟಿಲ್ಲ, ಏನಿಲ್ಲ. ಆ ತಿಕಡಿ ಗಾಡಿಯನ್ನು ಕರೆಸ್ಕೊಂಡು ಅಲ್ಲಿಂದ ಕರೆಸ್ಕೊಂಡು ಈ ಮನಸ್ಸೋ ಇಚ್ಛೆ ಗಾಡಿ ತಿಕಡಿನ ಕರೆಸ್ಕೊಂಡು ತಿಕಡಿ ಚಾಲಕನ ಕರೆಸ್ಕೊಂಡು ಸೇವೆಗಳನ್ನು ಕರೆಸ್ಕೊಂಡು ರದ್ದು ಮಾಡ್ತಾರೆ. ಅದನ್ನ ಪ್ರಶ್ನೆ ಮಾಡ್ತಾನೆ, ಸ್ವಲ್ಪ ಜೋರದವನೇ ಪ್ರಶ್ನೆ ಮಾಡ್ತಾನೆ. ಯಾಕಂದ್ರೆ ಇವನು ಬಂದಿರೋದು, ಅವನು ಅಲ್ಲಿ ಬಂದು ಆ ಸ್ಥಳದಲ್ಲೂ ಆ ತಿಕಡಿ ಚಾಲಕ ಕಾದು 10 ನಿಮಿಷ ಅದು ಕಾದು ಅವ್ರು ಬೇರೆ ಗಾಡಿ ಬೇರೆ ತಿಕಡಿನ ಕರೆಸ್ಕೊಂಡು ಎಂತವರೆಗೂ ತುಂಬಾ ನೋವು ಹೃದಯ ತುಂಬಾ ಭಾರ ಆಗುತ್ತೆ, ತುಂಬಾ ಸಂಕಟ ಆಗುತ್ತೆ. ಆ ಸಂಕಟದ ಮೇಲೆ ಆ ತಿಕಡಿ ಚಾಲಕ ಏನು ಅನ್ಬಿಟ್ಟ. ಅದು ತಪ್ಪು. ಮೊದಲನೇದಾಗಿ ಒಬ್ಬ ಹೆಣ್ಮಗಳ ಹತ್ರ ಮಾತಾಡೋ ತಪ್ಪು, ಅದನ್ನ ನಾವು ಖಂಡಿಸೋಣ, ಅದ್ರಲ್ಲಿ 2 ಮಾತಿಲ್ಲ. ಆದ್ರೆ ಆ ತಿಕಡಿ ಚಾಲಕ ಹೊಡೆದಿಲ್ಲ, ಏನೂ ಇಲ್ಲ. ಒಬ್ಬ ಅಂತ ಬಡಪಾಯಿ ತಿಕಡಿ ಚಾಲಕನ ಮೇಲೆ ಸುಖ ಸುಮ್ನೆ ನಮ್ಮ ರಕ್ಷಕರು, ನಮ್ಮ ಬೆಂಗಳೂರಿನ ರಕ್ಷಕ ಇಲಾಖೆಯವರು ಪ್ರಕರಣ ಹಾಕಿ ನ್ಯಾಯಾಲಯಕ್ಕೆ ಬಂಧನ ಮಾಡಿ ನ್ಯಾಯಾಲಯ ಕಲಿಯೋ ತರ ಮಾಡ್ತಾರೆ. ಸರಿ ಆಯ್ತು, ಆ ಹಿಂದಿಯೊಳಗೆ ನ್ಯಾಯ ಕೊಡಿಸಿದ್ರ ಒಪ್ಕೊಳ್ಳೋಣ, ಆಯ್ತು. ಆ ರೀತಿ ಅವ್ನು ಜೋರ್ ಮಾಡಬಾರ್ದಾಗಿತ್ತು, ಮಾಡಿಬಿಟ್ಟವನೇ. ಆ ತಿಕಡಿ ಚಾಲಕನ ತಪ್ಪಿದೆ, ಅದು 20% ತಪ್ಪಿದೆ. ಆ ತಿಕಡಿ ಚಾಲಕ ಈ ಕ್ಷಮೆ ಅವರಲ್ಲಿ ಕ್ಷಮೆ ಕೇಳಬೇಕು, ಇದು ನಾವು ಒಪ್ತೀವಿ. ಅದು ಮಾತುಕತೆ ಬಗೆಹರಿಸಬಹುದಾಗಿತ್ತು. ಅದು ನಮ್ಮ ರಕ್ಷಕರು ತುಂಬಾ ಏನೋ ಆಗೋಗ್ಬಿಟ್ಟಂಗೆ ಕ್ರಮ ತಗೊಂಡ್ರು, ಸಂತೋಷ. ಅದೇ ರೀತಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಒಬ್ಬ ಹಿಂದಿ ಭಾಷಿಕನೊಬ್ಬ ಕಾವಲುಗಾರ, ಹಿಂದಿ ಕಾವಲುಗಾರ ಒಬ್ಬ ಕನ್ನಡಿಗನ ಮೇಲೆ ತುಂಬಾ ತೀವ್ರವಾಗಿ ಹಲ್ಲೆ ಮಾಡ್ತಾನೆ. ಅದು ಆ ಚಾಲಕ ಹೆಂಗಿರ್ತಾವ, ಪೇದೆ ತರ ಇರ್ತಾನೆ ಅವನು. ಪಾಪ ಅವನ ಕೈಲಿ ಏನು ಮಾಡಕ್ಕಾಗಲ್ಲ. ಅಂತ ಪೇದೆ ಒಂಥರ ಒಳ್ಳೆ ಏನು ಬಲಹೀನ ಚಾಲಕ. ಅಂತ ಚಾಲಕನ ಒಬ್ಬ ಹಿಂದಿ ಭಾಷಿಕನ ಕಾವಲುಗಾರ ತುಂಬಾ ತೀವ್ರವಾಗಿ ಹಲ್ಲೆ ಮಾಡ್ತಾನೆ, ಪ್ರಾಣ ಹೋಗೋ ತರ ಹೊಡಿತಾನೆ. ಅದ್ರ ವಿರುದ್ಧ ಏನ್ ತಗೊಂಡಿದ್ರ ಕ್ರಮ ಏನ್ ತಗೊಂಡಿದ್ರ ರಕ್ಷಕರೇ? ರಕ್ಷಕ ಇಲಾಖೆಯವರು ಏನ್ ಕ್ರಮ ತಗೊಂಡಿದ್ದೀರಾ? ಆ ಹಿಂದಿಯವನ್ನ ಅದೇ ರೀತಿ ಈಗ ಈ ಕಡೆ ಒಬ್ಬ ತಿಕಡಿ ಚಾಲಕ ಒಬ್ಬ ಹಿಂದಿ ಭಾಷಿಕರ ಮೇಲೆ ಇವನು ಕೂಗಾಡ್ದಂತ ಬಿಟ್ಟು ಅವನ ಮೇಲೆ ಕ್ರಮ ತಗೊಂಡಿದ್ರ? ಅದೇ ಒಬ್ಬ ಹಿಂದಿ ಭಾಷಿಕನೊಬ್ಬ ಒಬ್ಬ ವಾಹನ ಚಕ್ಕಡಿ ಚಾಲಕನ್ನ ಹೊಡೆದಾಗ ಏನ್ ಮಾಡಿದ್ರಿ, ಏನ್ ಕ್ರಮ ತಗೊಂಡ್ರಿ? ಏನ್ ಕ್ರಮ ತಗೊಂಡು ಆ ಹಿಂದಿ ಭಾಷೆನ ಅದೇ ರೀತಿ ಅದ್ಮೇಲೆ ಪ್ರಕರಣ ಹಾಕಿ ಅವನು ಒಳಗಡೆ ಹಾಕಿದ್ದೀರಾ? ಅದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಸರ್ಕಾರ? ಇದ್ರ ಬಗ್ಗೆ ಏನ್ ಕ್ರಮ ತಗೊಂಡಿದೆ? ಹಾಗೂ ಆನೇಕಲ್ನಲ್ಲಿ ಮಗ್ಗದ ಅಂಗಡಿಯಲ್ಲಿ ಒಬ್ಬ ಕನ್ನಡಿಗನಿರ್ತಾರೆ, ಅಲ್ಲಿ ಹಿಂದಿ ಭಾಷಿಕರು 2-3 ಕೆಲಸಗಾರರು ಇರ್ತಾರೆ. ಆ ಕನ್ನಡಿಗನು ಏನು ಕೆಲಸ ಮಾಡೋ ಸಂದರ್ಭದಲ್ಲಿ ಅವ್ರು ಹಿಂದಿಯವ್ರು ಬಂದು ಕನ್ನಡಿಗ ಏನ್ ಹೇಳ್ತಾರೆ, ನಂಗೆ ಅರ್ಥ ಆಗಲ್ಲ, ಕನ್ನಡದಲ್ಲಿ ಹೇಳಿ ಅಂತ ಬಿಟ್ಟು ಕನ್ನಡಿಗನೇ ಹೇಳ್ತಾರೆ. ಅವನು ಪ್ರಾಣ ಹೋಗೋ ತರ ಹೊಡೆದವ್ರು ಆನೇಕಲ್ ಕ್ಷೇತ್ರದಲ್ಲಿ. ಆನೇಕಲ್ ನಡೆದಿರೋ ಘಟನೆ, ಪ್ರಾಣ ಹೋಗೋ ತರ ಹೊಡಿತಾರೆ, ಅಷ್ಟು ಮಾರಣಂತಿಗೆ ಹೋಗಿ ಹಲ್ಲೆ ಮಾಡ್ತಾರೆ. ಆನೇಕಲ್ ಠಾಣೆಯವರು, ಆರಕ್ಷಕ ಠಾಣೆಯವರು ಏನ್ ಕ್ರಮ ತಗೊಂಡಿದ್ದೀರಾ? ಇದ್ರ ಬಗ್ಗೆ ಈ ವಿಚಾರ ಸಂಬಂಧಪಟ್ಟಂಗೆ ಈ 3 ವಿಚಾರಗಳನ್ನು ತಾಳೆ ಹಾಕಿದಾಗ ಆ ತಿಕಡಿ ಚಾಲಕನ್ ಮಾತ್ರ
ತುಂಬಾ ಕಷ್ಟ. ಆ ಈ ತಿಕಿಡಿಯಲ್ಲಿ ಸಂಪಾದನೆ ಮಾಡಿದ್ರೆ ತುಂಬಾ ಕಷ್ಟ ಅನ್ನೋ ಸಂದರ್ಭದಲ್ಲಿ ಆ ತಿಕಿಡಿ ಚಾಲಕನ ಮೇಲೆ ಕ್ರಮ ತಗೊಂಡು ಪ್ರಕರಣ ಹಾಕಿ ಬಂಧನ ಮಾಡಿ ಪರಪ್ಪನ ಕಾರಾಗೃಹ ಕಳಿಸ್ತೀರಾ. ಅದೇ ಆನೇಕಲ್ನಲ್ಲಿ ಮಾರಣಾಂತಿಕ ಹಲ್ಲೆ ಮಾಡಿದ್ರು ಅವರಿಂದ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಮತ್ತು ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಒಬ್ಬ ಚಾಲಕನ ಮೇಲೆ ಒಬ್ಬ ಹಿಂದಿ ಭಾಷಿಕನೊಬ್ಬ ತುಂಬಾ ಮಾರಣಾಂತಿಕ ಹಲ್ಲೆ ಮಾಡಿದ್ರು ಕ್ರಮ ತಗೊಂಡಿಲ್ಲ. ಸರ್ಕಾರ ಏನ್ ಮಾಡ್ತಾ ಇದೆ? ಈ ಘಟನೆಗಳನ್ನ ನಮ್ಮ ಕನ್ನಡ ದೇಶದ ಪಕ್ಷದಿಂದ ಸಂಪೂರ್ಣವಾಗಿ ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೀವಿ. ಈ ಕೂಡಲೇ ಅವ್ರ ವಿರುದ್ಧ ಕ್ರಮ ತಗೊಂಡು, ಅಕಸ್ಮಾತ್ ಕ್ರಮ ತಗೊಂಡಿದ್ರೆ ಸಮಸ್ತ ಕನ್ನಡ ಬಂಧುಗಳಿಗೆ ಪತ್ರಿಕಾಗೋಷ್ಠಿ ಕರೆದು ಈ ವಿಚಾರ ಸಂಬಂಧಪಟ್ಟಂಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರ್ಬೋದು, ಅದು ಆನೇಕಲ್ಗೆ ಸಂಬಂಧಪಟ್ಟಂಗೆ ಇದು ಏನ್ ಘಟನೆ ನಡೆದಿದೆಯೋ ಆ ಘಟನೆ ಸಂಬಂಧಪಟ್ಟ ಏನ್ ಕ್ರಮ ತಗೊಂಡಿದ್ರು ಅದ್ರ ಬಗ್ಗೆ ಸುದ್ದಿಗೋಷ್ಠಿ ಕರೆದು ವಿವರಣೆ ಕೊಡೋದು ಸಮಸ್ತ ಕನ್ನಡ ಬಂಧುಗಳಿಗೆ, ಇಡೀ ಕರ್ನಾಟಕಕ್ಕೆ ಜನತೆ ಮುಂದೆ ಸತ್ಯಾಂಶ ಹೊರ ಇಡಬೇಕು ಅಂತ ಬಿಟ್ಟು ಕೇಳ್ಕೊಂತ ಇದ್ದೀನಿ. ಸಮಸ್ತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಗೃಹ ಮಂತ್ರಿಗಳಲ್ಲಿ, ಉಪಮುಖ್ಯಮಂತ್ರಿಗಳಲ್ಲಿ, ಆರಕ್ಷಕ ಏನು ಬೆಂಗಳೂರು ಆರಕ್ಷಕ ಆಯುಕ್ತರಾದ ದಯಾನಂದ್ರ ಅವರಲ್ಲಿ ಹಾಗೂ ಮಹಾನಿರ್ದೇಶಕರಾದಂತಹ ಆರಕ್ಷಕ ಮಹಾನಿರೀಕ್ಷರಲ್ಲಿ ವಿನಂತಿ ಮಾಡ್ಕೊಂಡ, ನಮ್ಮ ಪಕ್ಷದ ವತಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ಸಮಸ್ತ ಕನ್ನಡ ಬಂಧುಗಳಲ್ಲಿ ಇದ್ರ ಬಗ್ಗೆ ಸತ್ಯಾಂಶ ಹೊರ ಇಡಬೇಕು. ಏನ್ ಕ್ರಮ ತಗೊಂಡಿದ್ದೀವಿ ಅಂತ ಬಿಟ್ಟು ಅದ್ರ ಬಗ್ಗೆ ಮಾಹಿತಿ ಕೊಡ್ಬೇಕು. ಕ್ರಮ ತಗೊಂಡಿಲ್ಲ ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕಂತ ಹೇಳ್ಬಿಟ್ಟು ನಮ್ಮ ಪಕ್ಷದ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಯಾವತ್ತು ನಾವು ನಮ್ಮ ಕನ್ನಡ ದೇಶದ ಪಕ್ಷ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಇರ್ತೀವಿ, ಹೊರಗಿನವ್ರ ಪರವಾಗಿ ವಲಸಿನ ಪರವಾಗಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳು ವಿನಂತಿ ಮಾಡ್ಕೊಂತೇವೆ, ಈ ಪ್ರಕರಣಗಳು ಸಂಬಂಧಪಟ್ಟಂಗೆ ಈ ದೇವನಹಳ್ಳಿ ಆಗಿರ್ಬೋದು ಅಥವಾ ಆನೇಕಲ್ ಆಗಿರ್ಬೋದು, ಇಬ್ಬರಲ್ಲಿ ಏನು ಆಗಿದೆ, ಅನ್ಯಾಯ ಆಗಿದೆ ಅಲ್ಲ, ಸರಿ ಮಾಡ್ಬೇಕಂತ ಹೇಳ್ಬಿಟ್ಟು ಕಟ್ಟುನಿಟ್ಟಿನ ಕಾನೂನು ಕ್ರಮ ತೆಗೆದುಕೊಳ್ಬೇಕಂತ ಹೇಳ್ಬಿಟ್ಟು ನಮ್ಮ ಪಕ್ಷದ ವತಿಯಿಂದ ವಿನಂತಿ ಮಾಡ್ಕೊಳ್ತೇವೆ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣ ಶರಣಾರ್ಥಿಗಳು.